ಹಾಯ್ ಹಲೋ ನಮಸ್ಕಾರ. ಪಿಕ್ಚರ್ ಟಾಕೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡಿಸೆಂಬರ್ ಮೊದಲನೇ ವಾರ ಒಂದಷ್ಟು ಸಿನಿಮಾಗಳು OTTಗೆ ಬಂದಿವೆ. ಕಾಮಿಡಿ, ಹಾರರ್, ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ರೀತಿಯ ಸಿನಿಮಾಗಳನ್ನ ನೀವು ಮನೇಲೇ ಕುತ್ಕೊಂಡು ನೋಡ್ಬೋದು. OTT ರಿಲೀಸ್ ಆಗ್ತಿರೋ ಈ ಸಿನಿಮಾಗಳು ಯಾವ್ಯಾವುದು, ಯಾವ OTT ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಆ ಸಿನಿಮಾಗಳನ್ನ ನೋಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ. ನೀವು ಯಾವ ಸಿನಿಮಾನ ನೋಡೋಕೆ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ನಮ್ಮ ನ್ಯೂ ರೆಕಮೆಂಡೇಶನ್ ಲಿಸ್ಟ್ ನಲ್ಲಿ ಮೊದಲು ನಮ್ಮ ಕನ್ನಡದ ಸಿನಿಮಾನೇ ಇದೆ. ಎಲ್ಲ ಸರಿ ಇರೋರಿಗೆ ಲವ್ ಮಾಡೋಕೆ ಹುಡುಗಿ ಸಿಗೋದು ಕಷ್ಟ, ಮದುವೆ ಆಗೋಕೆ ಹೆಣ್ಣು ಸಿಗೋದು ಕಷ್ಟ. ಅಂಥದ್ರಲ್ಲಿ ನಮ್ಮ ಅರಸಯ್ಯ ನೋಡೋದಕ್ಕೆ ಸುಮಾರು, ಜೊತೆಗೆ ಕಿವಿ ಬೇರೆ ಕೇಳಲ್ಲ. ಮಾಡೋದು ಪೂಜಾರಿ ಕೆಲಸ. ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಗೆ ಯಾವುದೇ ರೂಲ್ಸ್ ಇಲ್ಲ, ಪ್ರೀತಿ ಯಾರ್ಯಾರ ಮೇಲೆ ಯಾವಾಗ ಆಗುತ್ತೋ ಅಂತ ಹೇಳೋಕ್ಕಾಗಲ್ಲ ಅನ್ನೋ ಮಾತುಗಳನ್ನ ನಾವು ಕೇಳಿರ್ತೀವಿ. ಅದೇ ರೀತಿ ಅರಸಯ್ಯನ ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ. ಆದ್ರೆ ಅವಳಿಗೂ ಇವನ್ ಮೇಲೆ ಲವ್ ಆಗುತ್ತಾ ಇಲ್ವಾ, ಅರಸಯ್ಯನ ಲವ್ ಸ್ಟೋರಿಲಿ ಏನೇನು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಅಂತ ನೋಡೋದಕ್ಕೆ ನೀವು ಸಿನಿಮಾನೇ ನೋಡಬೇಕು. ಸಿನಿಮಾದ ಹೆಸರು ಅರಸಯ್ಯನ ಪ್ರೇಮ ಪ್ರಸಂಗ. ನೀವೇನಾದ್ರೂ ಕಾಮಿಡಿ ಡ್ರಾಮಾಗಳನ್ನ ಇಷ್ಟಪಡೋದಾದ್ರೆ ಅರಸಯ್ಯನ ಪ್ರೇಮ ಪ್ರಸಂಗ ಒಂದೊಳ್ಳೆ ವಾಚ್. ಇದು ಒಂದೊಳ್ಳೆ ಲೈಟ್ ಹಾರ್ಟೆಡ್ ಕಾಮಿಡಿ ಡ್ರಾಮಾ. JVR ದೀಪು ಡೈರೆಕ್ಷನ್ ಮಾಡಿರೋ ಈ ಕಾಮಿಡಿ ಡ್ರಾಮಾ ಸೆಪ್ಟೆಂಬರ್ 19ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಥಿಯೇಟರಲ್ಲಿ ಈ ಸಿನಿಮಾನ ನೀವು ನೋಡೋಕ್ಕಾಗಿಲ್ಲ ಅಂದ್ರೆ ಈಗ ಸಿನಿಮಾ OTTಗೆ ಬಂದಿದೆ. ಅರಸಯ್ಯನ ಪ್ರೇಮ ಪ್ರಸಂಗ ಡಿಸೆಂಬರ್ 5ಕ್ಕೆ ಸನ್ ನೆಕ್ಸ್ಟ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಈ ಲಿಸ್ಟ್ ನಲ್ಲಿ ನಾವು ರೆಕಮೆಂಡ್ ಮಾಡ್ತಿರೋ ಎರಡನೇ ಸಿನಿಮಾ ದ ಗರ್ಲ್ ಫ್ರೆಂಡ್. ಟೈಟಲ್ ನಲ್ಲೇ ಹೀರೋ ಹಾಗೆ ಇದೊಂದು ಗರ್ಲ್ ಫ್ರೆಂಡ್ ನ ಕತೆ. ಒಂದು ಕಾಲೇಜ್ಗೆ ಓದಕ್ ಬರೋ ಹೀರೋಯಿನ್, ಅದೇ ಕಾಲೇಜ್ ನಲ್ಲಿ ಓದ್ತಿರೋ ಹೀರೋ, ಇಬ್ರಿಗೂ ಲವ್ ಆಗುತ್ತೆ. ಶುರುನಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಇಷ್ಟಪಟ್ಟು ಜೊತೆಯಾದವರ ಮಧ್ಯೆ ಏನೇನ್ ಸಮಸ್ಯೆ ಬರುತ್ತೆ, ಬಾಯ್ ಫ್ರೆಂಡ್ ನ ನಡವಳಿಕೆಗಳು ಹೇಗೆ ಗರ್ಲ್ ಫ್ರೆಂಡ್ ಮೇಲೆ ಪ್ರಭಾವ ಬೀರುತ್ತೆ, ಇಷ್ಟಪಟ್ಟು ಜೊತೆಯಾದವರು ಕೊನೆ ತನಕ ಜೊತೆಲಿ ಇರ್ತಾರಾ, ಇಷ್ಟಪಟ್ಟ ಹುಡುಗ ಕಷ್ಟ ಅನಿಸ್ದಾಗ ಹುಡುಗಿ ಜೊತೆಗೆ ಏನು ನಿರ್ಧಾರ ತಗೊಳ್ತಾನೆ ಅನ್ನೋದನ್ನ ನೋಡೋದಕ್ಕೆ ನೀವು ಗರ್ಲ್ ಫ್ರೆಂಡ್ ಸಿನಿಮಾನ ನೋಡಬೇಕು. ಇದು ತೆಲುಗು ಸಿನಿಮಾ, ಕನ್ನಡಕ್ಕೆ ಡಬ್ ಆಗಿ OTTಯಲ್ಲಿ ಸ್ಟ್ರೀಮ್ ಆಗ್ತಿದೆ. ರೊಮ್ಯಾಂಟಿಕ್ ಡ್ರಾಮಾಗಳನ್ನ ಇಷ್ಟಪಡೋರಿಗೆ ಈ ಸಿನಿಮಾ ಇಷ್ಟ ಆಗ್ಬಹುದು. ಇದು ತೆಲುಗು ಸಿನಿಮಾನೇ ಆದ್ರೂ ಸಿನಿಮಾದಲ್ಲಿ ಲೀಡ್ ರೋಲ್ ನಲ್ಲಿ ನಟಿಸಿರೋದು ನಮ್ಮ ಕನ್ನಡದವರೇ ಆದ ದೀಕ್ಷಿತ್ ಶೆಟ್ಟಿ. ಹಾಗೆ ಕನ್ನಡ ಸಿನಿಮಾಯಿಂದಾನೇ ತಮ್ಮ ಸಿನಿಮಾ ಕೆರಿಯರ್ ಶುರು ಮಾಡಿದ ರಶ್ಮಿಕಾ ಮಂದಣ್ಣ. ನವೆಂಬರ್ 7ಕ್ಕೆ ಈ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಕೆಲವು ಕಡೆ ಇನ್ನೂ ಥಿಯೇಟರ್ಗಳಲ್ಲಿ ಸಿನಿಮಾ ಓಡ್ತಿದೆ. ದ ಗರ್ಲ್ ಫ್ರೆಂಡ್ ಇದೇ ಡಿಸೆಂಬರ್ 5ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿಯಲ್ಲಿ ಸ್ಟ್ರೀಮ್ ಆಗ್ತಿದೆ. ಸಿನಿಮಾ ನೋಡಿ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ರೆಕಮೆಂಡೇಶನ್ ಲಿಸ್ಟ್ ನಲ್ಲಿರೋ ಮೂರನೇ ಸಿನಿಮಾ ತಮ್ಮ. ಹಾರರ್ ಕಾಮಿಡಿ ಇಷ್ಟಪಡೋರು ಈ ಸಿನಿಮಾನ ನೋಡಬಹುದು. ಇದರಲ್ಲೂ ಕೂಡ ರಶ್ಮಿಕಾ ಮಂದಣ್ಣ ಅವರೇ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವ್ರ ಜೊತೆಗೆ ಆಯುಷ್ಮಾನ್ ಖುರಾನಾ, ನವಾಜುದ್ದೀನ್ ಸಿದ್ದಿಕಿ, ಪರೇಶ್ ರಾವಲ್ ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ತಮ್ಮ ಪಕ್ಕಾ ರೊಮ್ಯಾಂಟಿಕ್ ಕಾಮಿಡಿ ಹಾರರ್ ಸಿನಿಮಾ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಆದಿತ್ಯ ಅವರು. ಅಕ್ಟೋಬರ್ 21 ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಸಿನಿಮಾಗೆ ಮಿಕ್ಸ್ ರಿವ್ಯೂಸ್ ಇದ್ರು ಬಾಕ್ಸ್ ಆಫೀಸ್ ಅಲ್ಲಿ 169 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿದೆ. ಈ ಹಾರರ್ ಕಾಮಿಡಿ ಸಿನಿಮಾನ ನೀವು ಈಗ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಪ್ರೈಮ್ ಮೆಂಬರ್ಶಿಪ್ ಇದ್ರೂ ಕೂಡ ನೀವು 349 ರೂಪಾಯಿ ರೆಂಟ್ ಕೊಟ್ಟು ಈ ಸಿನಿಮಾನ ನೋಡಬೇಕು. ರೆಂಟ್ ಕೊಟ್ಟು ಸಿನಿಮಾ ನೋಡಿದವರು ಅಥವಾ ಆಲ್ರೆಡಿ ಥಿಯೇಟರಲ್ಲಿ ಸಿನಿಮಾ ನೋಡಿರೋರು ಸಿನಿಮಾ ಹೇಗಿದೆ, ನೋಡ್ಬೋದಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈಕಲಾಜಿಕಲ್ ಥ್ರಿಲ್ಲರ್ಗಳನ್ನ ಇಷ್ಟಪಡೋರಿಗೆ ಅಂತಾನೆ ಒಂದು ಮೂವಿನ ರೆಕಮೆಂಡ್ ಮಾಡ್ತಿದೀವಿ. 9 ಜನ ಹುಡುಗಿಯರು ಕಾಣೆ ಆಗ್ತಾರೆ. ಒಬ್ಬ ತಾನೇ ಸೀರಿಯಲ್ ಕಿಲ್ಲರ್ ಅಂತ ಒಪ್ಕೋತಾನೆ. ಅವನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಬ್ಬ ಸೈಕಿಯಾಟ್ರಿಸ್ಟ್ ಕೂಡ ಬರ್ತಾರೆ. ಆದ್ರೆ ಹೋಗ್ತಾ ಡಾಕ್ಟರ್ಗೆ ಡೌಟ್ ಶುರು ಆಗುತ್ತೆ. ಇವನು ನಿಜವಾಗ್ಲೂ ಕೊಲೆಗಾರನ ಅಥವಾ ಯಾರೋ ಆಡ್ತಿರೋ ದೊಡ್ಡ ಆಟದಲ್ಲಿ ಇವನು ಕೂಡ ಒಬ್ಬ ಬಲಿಪಶುನ ಅಂತ. ಸಿನಿಮಾದ ಹೆಸರು ಸ್ಟೀಫನ್. ಇದು ತಮಿಳ್ ಸಿನಿಮಾ. ಕನ್ನಡ, ತೆಲುಗು, ಮಲಯಾಳಂ, ಹಿಂದಿಯಲ್ಲಿ ಕೂಡ ಈ ಸಿನಿಮಾನ ನೀವು ನೋಡಬಹುದು. ಮಿಥುನ್ ಬಾಲಾಜಿ ಅವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ. ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಈ ಸೈಕಾಲಜಿಕ್ ಥ್ರಿಲ್ಲರ್ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ಇದೇ ಡಿಸೆಂಬರ್ 5ರಿಂದ ಸ್ಟೀಫನ್ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಹಾರರ್ ಮೂವಿಗಳ ಲವರ್ಸ್ ನೀವಾದ್ರೆ ಒಳ್ಳೆ ಮಲಯಾಳಂ ಹಾರರ್ ಸಿನಿಮಾ ಒಂದು OTTಗೆ ಬರ್ತಿದೆ, ಮಿಸ್ ಮಾಡದೆ ನೋಡಿ. ಇದು ಮಲಯಾಳಂನಲ್ಲೇ ಬ್ಲಾಕ್ ಬಸ್ಟರ್. ಭೂತಕಾಲಂ ಮತ್ತೆ ಬ್ರಹ್ಮಯುಗಂ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದ ರಾಹುಲ್ ಸದಾಶಿವನ್ ಅವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿರೋದು. ಪ್ರಣವ್ ಮೋಹನ್ ಲಾಲ್ ಲೀಡ್ ರೋಲ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಸಿನಿಮಾ ಟೆಕ್ನಿಕಲಿ ಸದ್ದು ಮಾಡಿದೆ. ಸಿನಿಮಾದ ಇಮರ್ಸಿವ್ ಸೌಂಡ್ ಡಿಸೈನ್ ಹಾಗೆ ಸಿನಿಮಾಟೋಗ್ರಫಿ ಸಿನಿಮಾವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದೆ ಅಂತಾನೆ ಹೇಳ್ತಿದ್ದಾರೆ. ಹಾರರ್ ಸಿನಿಮಾ ಲವರ್ಸ್ಗೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಹಾಗೆ ಮಸ್ಟ್ ವಾಚ್ ಅಂತಾನೆ ಹೇಳ್ಬೋದು. ಸಿನಿಮಾದ ಹೆಸರು ಡೈಸಿರಾಯ್. ಇದೇ ಡಿಸೆಂಬರ್ 5ರಿಂದ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಮತ್ತೆ ಸಿಂಪ್ಲಿ ಸೌತ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಮಲಯಾಳಂ ಅಷ್ಟೇ ಅಲ್ಲ, ಕನ್ನಡ, ತಮಿಳ್, ತೆಲುಗು ಹಾಗೂ ಹಿಂದಿಯಲ್ಲಿ ಕೂಡ ಈ ಸಿನಿಮಾನ ನೀವು ನೋಡಬಹುದು. ಕಾಮಿಡಿ ಇಷ್ಟಪಡೋರ್ಗೆ ಅಂತಾನೆ ಒಂದು ತೆಲುಗು ಸಿನಿಮಾನ ರೆಕಮೆಂಡ್ ಮಾಡ್ತಿದೀವಿ. ಈ ಕತೆ ಕೇಳಿದ್ರೆ ಎಂತ ವೆಡ್ಡಿಂಗ್ ಫೋಟೋಗ್ರಾಫರ್ಸ್ ಆದ್ರೂ ಕೂಡ ಅವರ ಎದೆ ಜೆಲ್ ಅಂತ ಅನ್ಸುತ್ತೆ. ಈ ಕತೆ ಹೀರೋ ಹೆಸರು ರಮೇಶ. ಇವನು ಫೋಟೋಗ್ರಾಫರ್. ಇವನಿಗೊಂದು ದೊಡ್ಡ ಆರ್ಡರ್ ಸಿಗುತ್ತೆ. ಕ್ಲೈಂಟ್ ಊರಿನ ಒಬ್ಬ ದೊಡ್ಡ ಪವರ್ಫುಲ್ ಲೀಡರ್. ಆ ಲೀಡರ್ ಮದುವೆಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಿರ್ತಾನೆ. ಆದ್ರೆ ರಮೇಶನ ಹಣೆ ಬರ ನೋಡಿ
ಆ ಫೋಟೋಸ್ ಇರೋ ಮೆಮೊರಿ ಕಾರ್ಡ್ ಕಳೆದೋಗ್ಬಿಡುತ್ತೆ. ಈ ವಿಷಯ ಲೀಡರ್ಗೆ ಗೊತ್ತಾದ್ರೆ ಏನ್ ಮಾಡ್ಬಿಡ್ತಾನೋ ಅನ್ನೋ ಭಯದಲ್ಲಿ ಸತ್ಯ ಹೇಳೋಕೆ ಧೈರ್ಯ ಇಲ್ಲದೆ ರಮೇಶ ಮದ್ವೆ ನಿಲ್ಸೋಕೆ ಪ್ಲಾನ್ ಮಾಡ್ತಾನೆ. ತನ್ನ ತಲೆ ಉಳಿಸ್ಕೊಳ್ಳೋಕೆ ಆ ಬಿಗ್ ಮ್ಯಾನ್ ಮದ್ವೆನ ಮುರಿಯೋದಕ್ಕೆ ಡಿಸೈಡ್ ಮಾಡ್ತಾನೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ರಂಪಾಟ. ಮದ್ವೆ ನಿಲ್ಸೋಕೆ ರಮೇಶ ಏನೆಲ್ಲ ಅವಾಂತರ ಮಾಡ್ತಾನೆ, ಆ ಟೆನ್ಷನ್ ಮಧ್ಯೆ ಎಂತೆಂಥ ಕಾಮಿಡಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅನ್ನೋದೇ ಈ ಕಥೆಯ ಹೈಲೈಟ್ಸ್. ಕನ್ಫ್ಯೂಷನ್, ಟೆನ್ಷನ್ ಮತ್ತು ಫುಲ್ ಎಂಟರ್ಟೈನ್ಮೆಂಟ್. ರಮೇಶ ಮದ್ವೆ ನಿಲ್ಸದ್ನ ಅಥವಾ ತಾನೇ ಸಿಗಾಕೊಂಡ, ಈ ಕ್ರೇಜಿ ಕಥೆನ ಪೂರ್ತಿ ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನೇ ನೋಡಬೇಕು. ಸಿನಿಮಾದ ಹೆಸರು ದ ಗ್ರೇಟ್ ಪ್ರೀ ವೆಡ್ಡಿಂಗ್ ಶೋ. ಈ ಕಾಮಿಡಿ ಎಂಟರ್ಟೈನರ್ನ ನೀವು ಡಿಸೆಂಬರ್ 5ರಿಂದ ZEE5ನಲ್ಲಿ ನೋಡ್ಬೋದು. ಇದಿಷ್ಟು ಡಿಸೆಂಬರ್ ಮೊದಲನೇ ವಾರ OTTಗೆ ಬರ್ತಿರೋ ಇಂಟ್ರೆಸ್ಟಿಂಗ್ ಸಿನಿಮಾಗಳು. ಸಿನಿಮಾ ಅಷ್ಟೇ ಅಲ್ಲ ಗುರು, ಇವುಗಳ ಜೊತೆಗೆ ಮಸ್ತ್ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಕೆಲವು TV ಸೀರೀಸ್ಗಳು ಕೂಡ OTTಗೆ ಬರ್ತಿವೆ. ಅವು ಯಾವ್ಯಾವುದು ಅಂತ ಡೀಟೇಲ್ ಆಗಿ ಮುಂದೆ ನೋಡೋಣ ಬನ್ನಿ. ಒಂದು ಪುಟ್ಟ ಊರು, ಅಲ್ಲಿ ಒಬ್ಬ ಹುಡುಗಿ ಸಡನ್ ಆಗಿ ಮಾಯ ಆಗ್ತಾಳೆ. ಅವಳನ್ನು ಹುಡುಕೋಕೆ ಹೊರಟಾಗ ರಿಟೈರ್ ಆಗೋಕೆ ನಿಂತಿರೋ ಒಬ್ಬ ಫಾರ್ಮಸಿಸ್ಟ್, ಆಕೆಯ ಅಮ್ಮ ಮತ್ತೆ ಒಬ್ಬ ಲೋಕಲ್ ಪೊಲೀಸ್, ಈ ಮೂವರು ಒಂದು ದೊಡ್ಡ ಬಲೆಯಲ್ಲಿ ಸಿಕ್ಕಿ ಬೀಳ್ತಾರೆ. ಎಲ್ಲೆಲ್ಲೋ ಬಚ್ಚಿಟ್ಟ ರಹಸ್ಯಗಳು, ಮನಸ್ಸನ್ನು ಕಾಡೋ ಗಿಲ್ಟ್, ಇವೆಲ್ಲ ಸೇರ್ಕೊಂಡು ಅವರ ಸುತ್ತ ಒಂದು ವಿಚಿತ್ರವಾದ ವಾತಾವರಣನ ಸೃಷ್ಟಿ ಮಾಡುತ್ತೆ. ಅಸಲು ಸತ್ಯ ಏನು ಅಂತ ಹುಡುಕೋಕೆ ಹೋದಾಗ ಹೊರಗೆ ಬರೋದು ಮಾತ್ರ ಯಾರು ಊಹಿಸದ ಸತ್ಯಗಳು. ಈ ಇಂಟ್ರೆಸ್ಟಿಂಗ್ ಪ್ಲಾಟ್ ಇರೋ TV ಸೀರೀಸ್ನ ಹೆಸರು ಕುಟ್ರಂ ಪುರಿಂದವನ್. ಡಿಸೆಂಬರ್ 5 ಸೋನಿ ಲಿವಲ್ಲಿ ನೀವು ಕುಟ್ರಂ ಪುರಿಂದವನ್ ಸೀರೀಸ್ನ ನೋಡಬಹುದು. ಕನ್ನಡ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿಯಲ್ಲಿ ಕೂಡ ಈ ಸೀರೀಸ್ ಅವೈಲೇಬಲ್ ಇದೆ. ಸೀರೀಸ್ ನೋಡಿ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಕತೆ ನಡೆಯೋದು ಧೂಳ್ಪೇಟೆ ಅನ್ನೋ ಡೇಂಜರಸ್ ಏರಿಯಾದಲ್ಲಿ. ಊರ್ ಪೂರ್ತಿ ಜಾತ್ರೆ ಮೂಡಲಿದ್ರು ಸೈಲೆಂಟ್ ಆಗಿ ತಲೆ ಕಡಿಯೋ ಕೊಲೆಗಳು ನಡೀತಾ ಇರುತ್ತೆ. ಈ ಕೇಸ್ ಸಾಲ್ವ್ ಮಾಡೋದಕ್ಕೆ ಹೀರೋಯಿಕ್ ಆಗಿ ಅಪ್ಪ ಮಗ ಪೊಲೀಸ್ ಜೋಡಿ ಬರುತ್ತೆ. ಈ ಕೇಸ್ ಸಾಲ್ವ್ ಮಾಡೋಕ್ಕೆ ಹೋದ ಪೊಲೀಸರಿಗೆ ಇದು ಸಾವು ಬದುಕಿನ ಆಟ ಆಗೋಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಡೇಂಜರ್, ಪ್ರತಿ ಕ್ಲೂನಲ್ಲೂ ರಕ್ತದ ಕಲೆ ಇರುತ್ತೆ. ಈ ಥ್ರಿಲ್ಲರ್ ವೆಬ್ ಸೀರೀಸ್ ಧೂಳ್ಪೇಟೆ ಪೊಲೀಸ್ ಸ್ಟೇಷನ್ ಈಗ ಎಕ್ಸ್ಕ್ಲೂಸಿವ್ ಆಗಿ ಆಹಾ ತಮಿಳಲ್ಲಿ ಇದೆ. ಡಿಸೆಂಬರ್ 5ರಿಂದ ಸ್ಟ್ರೀಮ್ ಆಗ್ತಿದೆ. ಸ್ಪೆಷಲ್ ಏನಂದರೆ ಇದು ತಮಿಳ್ ಮಾತ್ರ ಅಲ್ಲ, ತೆಲುಗು ವರ್ಷನಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನಿಮಗೆ ಬೇಕಾದ ಲ್ಯಾಂಗ್ವೇಜಲ್ಲಿ ನೀವು ನೋಡ್ಬೋದು. ಇನ್ನೊಂದು ವಿಷಯ, ಇವರು ಎಲ್ಲ ಎಪಿಸೋಡ್ಗಳನ್ನ ಒಟ್ಟಿಗೆ ರಿಲೀಸ್ ಮಾಡಿಲ್ಲ. ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಗೆ ಒಂದು ಹೊಸ ಎಪಿಸೋಡ್ನ ಡ್ರಾಪ್ ಮಾಡ್ತಾರೆ. ಟೋಟಲ್ ಆಗಿ 50 ಎಪಿಸೋಡ್ಸ್ ಇರೋ ಈ ಸೀರೀಸ್ ಪ್ರತಿ ವಾರ ನಿಮಗೆ ಸಸ್ಪೆನ್ಸ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ನೀವೇನಾದರೂ ಕೊರಿಯನ್ ಡ್ರಾಮಾಗಳನ್ನ ನೋಡೋರಾದರೆ ನಿಮಗೊಂದು ಹೊಸ ವೆಬ್ ಸೀರೀಸ್ನ ರೆಕಮೆಂಡ್ ಮಾಡ್ತಿದ್ದೀವಿ. ಈ ಸೀರೀಸ್ನ ಹೆಸರು ಪ್ರೋಬೋನೋ. ಫುಲ್ ಆಟಿಟ್ಯೂಡ್ ಇರೋ ಒಬ್ಬ ಜಡ್ಜ್ ಅನಿವಾರ್ಯವಾಗಿ ಲಾಯರ್ ಆಗಿ ಬದಲಾಗಿ ಬಡ ಜನರ ಪರ ಹೇಗೆ ಹೋರಾಡ್ತಾರೆ ಅನ್ನೋದೇ ಕತೆ. ಜುಂಗ್ ಕ್ಯುಂಗ್ ಓ ಮತ್ತೆ ಸೋಜೋ ಎನ್ ಆಕ್ಟಿಂಗ್ ಸೂಪರ್ ಆಗಿದೆ. ಲೀಗಲ್ ಡ್ರಾಮಾ ಇಷ್ಟಪಡೋರು ಮಿಸ್ ಮಾಡದೆ ಈ ಸೀರೀಸ್ನ ನೋಡಿ. ಬರೀ ಕಾಮಿಡಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದು ಸೂಪರ್ ನ್ಯಾಚುರಲ್ ಟ್ವಿಸ್ಟ್ ಕೂಡ ಇರಲಿ ಅನ್ನೋರಿಗೆ ಈ ಸೀರೀಸ್ ಪಕ್ಕಾ ಇಷ್ಟ ಆಗುತ್ತೆ. ಕಾಮಿಡಿ ಡ್ರಾಮಾ ಜೊತೆಗೆ ಬರ್ತಿರೋ ಈ ಸೀರೀಸ್ನ ಹೆಸರೇ ಗರ್ವಾಲಿ ಪೇಡ್ವಾಲಿ. ಟೈಟಲ್ ಕೇಳಿದ್ರೇ ಏನೋ ಒಂಥರ ಕ್ರೇಜಿ ಅನ್ನಿಸ್ತಿದೆ ಅಲ್ವಾ? ಈ TV ಸೀರೀಸ್ ಇದೆ ಡಿಸೆಂಬರ್ 5ರಿಂದ ZEE5ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ. ನಮಗೆ ಸಪೋರ್ಟ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.